ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತಿಗೆ ಭಾಳ ಖುಷಿ ಆಗಕತ್ತೈತೆ ನೋಡಿ. ಯಾಕಂದ್ರೆ ಇವತ್ತಿನ ದಿನ ನನಗೆ ಖುಷಿ ಕೊಟ್ಟ ದಿನ ಸ್ನೇಹಿತರೆ. ಇವತ್ತಿನ ದಿನದಲ್ಲಿ ಒಂದು ವರ್ಷದಿಂದ ಭಾಳ ಹೆಂಗಂದ್ರೆ ಸ್ನೇಹಿತರೆ, ಯೂಟ್ಯೂಬ್ ಓಪನ್ ಮಾಡಿದ್ದೆ ಒಂದು ವರ್ಷದಿಂದಲೇ. ನಾಳೆಗೆ ಒಂದು ವರ್ಷದಿಂದಲೇ ವಿಡಿಯೋ ಅಪ್ಲೋಡ್ ಮಾಡಿ ನೋಡಿ ಸ್ನೇಹಿತರೆ. ಇವತ್ತಿಗೆ ಒಂದು ವರ್ಷ ಆಯ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಭಾಳ ಖುಷಿ ಆಗತೈತೆ. ಆದರೂ ಮತ್ತು ನಿಮ್ಮ ಕೂಡ ಯೂಟ್ಯೂಬ್ ಜರ್ನಿ ಹೆಂಗಿತ್ತು, ಮತ್ತು ನೀವು ಅಕ್ಕ ಹಳ್ಳ್ಯಾಗ ಯೂಟ್ಯೂಬು ಓಪನ್ ಮಾಡಿದ್ರಿ, ಹೆಂಗೆ ಅದನ್ನು ಮಾಡಿದ್ರಿ, ಇಂಗ್ಲೀಷ್ ಮಾತಾಡಕ್ಕೆ ಬರಲ್ಲ, ಅದನ್ನ ಹೆಂಗೆ ನೀವು ಎದುರಿಸಿದ್ರಿ, ಹೆಂಗೆ ನೀವು ಜೀವನದಾಗ ಯೂಟ್ಯೂಬ್ ಮಾಡಿ ಇಲ್ಲಿ ಥರ ಬಂದಿರಿ, 3,000 ಸಬ್ಸ್ಕ್ರೈಬರ್ನ ಹೆಂಗೆ ಗಳಿಸಿರಿ, ಗೂಗಲ್ ಪಿನ್ ಹೆಂಗೆ ಬಂದಾಯಿತು, ಇನ್ನೊಬ್ರಿಗೆ ಗೂಗಲ್ ಪಿನ್ ಬಂದಿಲ್ಲ ಅಂತ ಡೌಟು, ಇನ್ನೊಬ್ರಿಗೆ ಪೇಮೆಂಟ್ ಬಂತು ನನ್ನ ಡೌಟು, ಇನ್ನೊಬ್ರಿಗೆ ಪೇಮೆಂಟ್ ಬಂದಿಲ್ಲ ಅಂತ ನಾನಂದ್ರು ಬಂದೈತಕ್ಕ ನೀವು ಸುಳ್ಳು ಹೇಳ್ತೀರ ನನ್ನ ಡೌಟು. ಎಲ್ಲ ಕಮೆಂಟ್ಗಳಿಗೂ ನಂದು ಒಂದು ವರ್ಷದ ಯೂಟ್ಯೂಬ್ ಜರ್ನಿಗೂ ಎಲ್ಲನೂ ಈ ವಿಡಿಯೋದಾಗ ನಿಮ್ಗೆ ಕ್ಲಿಯರಾಗಿ ಹೇಳಿದ್ರಂತ ನಾನು ವಿಡಿಯೋ ಚಾಲು ಮಾಡಾಕತ್ತೀನಿ ಸ್ನೇಹಿತರೆ. ಭಾಳ ಖುಷಿ ಆಕತ್ತಿತ್ತು. ಯಾಕಂದ್ರೆ ಈ ಮೂಮೆಂಟ್, ಇದು ಒಂದು ಸಮಯ ನನ್ನ ಜನ್ಮಕ್ಕೂ ಮೇಲೆ ನೋಡಿ ತಾರೀಕು ಎಲ್ಲ ಇಟ್ಕೊಂಡೀನಿ ರೀ. ಭಾಳ ಖುಷಿ ಆಕತ್ತೈತೆ ನನಗೆ. ಯೂಟ್ಯೂಬ್ ಜರ್ನಿ ಒಂದು ವರ್ಷ ಆಯ್ತಲ್ಲ, ಯೂಟ್ಯೂಬ್ ಜರ್ನಿ ಬಂದು ನಾ ಒಂದು ವರ್ಷ ಆಯಿತು. ಒಂದು ವರ್ಷನಾಗ ನನಗೆ ಇಷ್ಟು ಬೇಗ ಒಂದು ವರ್ಷ ಆಯ್ತಾ? ಈಗ ಒಂದು 5-6 ತಿಂಗಳಾಗಿರ್ಬೇಕಪ್ಪ ನಾ ಯೂಟ್ಯೂಬ್ ಮಾಡಾಕತ್ತಿ. ಯಾವ ಕಾರಣಕ್ಕೂ ವಿಡಿಯೋ ಮಾಡೋಕೆ ಬೇಸರ ಮಾಡ್ಕೊಂಡಿಲ್ಲ, ಎಡಿಟಿಂಗ್ ಮಾಡೋಕೆ ಬೇಸರ ಮಾಡ್ಕೊಂಡಿಲ್ಲ, ನಾನು ಯಾವುದೇ ತಮ್ನೇಲ್ ಟೈಟಲ್ ಹಾಕೋಕ್ಕೂ ಬೇಸರ ಮಾಡ್ಕೊಂಡಿಲ್ಲ. ನನಗೆ ಯೂಟ್ಯೂಬ್ ಕೆಲಸ ಅಂದರೆ ಬೇಸರ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನಾನು ಇವತ್ತಿಗೂ ಹೇಳ್ಬೇಕಂದ್ರೆ ಫಸ್ಟ್ ಕಮೆಂಟಿಗೆ ಏನಂದ್ರೆ ಗೂಗಲ್ ಪಿನ್ ಬಂದಿಲ್ಲ ಅಂತ ಭಾಳ ಮಂದಿ ಕಮೆಂಟ್ ಐತೆ. ಇಲ್ಲ ಸ್ನೇಹಿತರೆ, ಗೂಗಲ್ ಪಿನ್ ಬಂದಿದೆ. ಎಲ್ಲರಿಗೂ ಹೇಳ್ತೀನಿ ರೀ, ನಾನು 3 ತಿಂಗಳ ಮೋಟಿವೇಶನ್ ಆನ್ ಆಗಿದೆ ಸ್ನೇಹಿತರೆ. 3 ತಿಂಗಳ ಮೋಟಿವೇಶನ್ ಆನ್ ಆದ್ರೆ ನನಗೆ ಗೂಗಲ್ ಪಿನ್ ಅಪ್ಲೈ ಮಾಡಿ ಮೋಟಿವೇಶನ್ ಆನ್ ಮಾಡ್ಕೋಬೇಕು. 3 ತಿಂಗಳ ಮೋಟಿವೇಶನ್ ಆನ್ ಆಗೈತೆ. 1,000 ಸಬ್ಸ್ಕ್ರೈಬರು, 4,000 ವಾಚವರು 3 ತಿಂಗಳದಾಗ ಕಂಪ್ಲೀಟ್ ಆಗ್ಯಾವ ಸ್ನೇಹಿತರೆ. ಯಾಕಂದ್ರೆ ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡೋರಿಗೆ ಇದು ಮೊದಲು ಗೊತ್ತಿರ್ಬೇಕು. ನನಗೇನು ಗೊತ್ತಿದ್ದಿಲ್ಲ ಸ್ನೇಹಿತರೆ. ನಾನು ಕರೆಕ್ಟ್ ಇವತ್ತು ಒಂದು ವರ್ಷದಿಂದಲೇ ನನಗೆ ಏನೇನೂ ಗೊತ್ತಿದ್ದಿಲ್ಲ. ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬು ಮೋಟಿವೇಶನ್ ಆನ 1,000 ಸಬ್ಸ್ಕ್ರೈಬರ್ ಆಗಿಬಿಟ್ರೆ ಮುಗೀತು, ಪೇಮೆಂಟ ಬರ್ತಾನು, ಈ ಮ್ಯಾಂಡ್ ಒಳಗೆ ಇದ್ದೀನಿ ರೀ. ಇವತ್ತಿಗೆ ಒಂದು ವರ್ಷದಿಂದಲೇ ಈ ಒಂದು ವರ್ಷಕ್ಕೆ ಹಿಂಗೆ ಇದೀನಿ ರೀ. ಮತ್ತು ಮುಂದೆ ವರ್ಷಕ್ಕೆ ಹೆಂಗೆ ಇರ್ತೀನೋ ಗೊತ್ತಿಲ್ಲ. ನಾ ಯೂಟ್ಯೂಬ್ನ ತಿಳ್ಕೊಂಡು ಭಾಳ ಆಯ್ತು ರೀ. ಅದು ಯೂಟ್ಯೂಬ್ ಅಂದ್ರೆ ಒಂದು ಹೊಳೆ ಇದ್ದಂಗೆ ರೀ. ಹೊಳೆಯಾಗ ಇಳಿದಿಂದ ಗೊತ್ತಾಗೋದು ನೀರಿನ ಆಳ ಇಷ್ಟ ಐತೆ ಅನ್ನೋದು. ಅದು ನೀರು ನೋಡಿದಾಗ ಗೊತ್ತಾಗಲ್ಲ ಸ್ನೇಹಿತರೆ, ನೀರಿನ ಆಳ ಎಷ್ಟೈತೆ ಅನ್ನೋದು. ಆ ನೀರಾಗಿ ಇಳಿದಾಗ ಗೊತ್ತಾಗೋದು, ನೀರಿನ ಆಳ ಒಂದೊಂದು ಗೊತ್ತಾಗತ್ತಾ. ಅದಕ್ಕೆ ಸ್ನೇಹಿತರೆ, ಯಾರು ಫಸ್ಟ್ ನನ್ನ ವಿಡಿಯೋ ಕಮೆಂಟ್ ಹಾಕಿರಿ, ಅಕ್ಕ ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದೈತ್ಯಾ ಬಂದಿಲ್ವಾ, ಪ್ರತಿಯೊಬ್ಬರು ಯೂಟ್ಯೂಬ್ ಫ್ಯಾಮ್ಲಿಯವರಾಗಿರ್ಬೋದು, ನನ್ನ ಯೂಟ್ಯೂಬ್ ಸ್ನೇಹಿತರಾಗಿರ್ಬೋದು, ನನ್ನ ಯೂಟ್ಯೂಬ್ ಸಿಸ್ಟರ್ಗಳು, ಯೂಟ್ಯೂಬ್ ಮಾಡೋರು ನಮ್ಮ ಸಿಸ್ಟರ್ಗಳಾಗಿರ್ಬೋದು, ಭಾಳ ಮಂದಿ ಕೇಳ್ತಿರ್ತೀರಿ. ಅದಕ್ಕೆ ನಾನು ಹಿಂದ್ಕೊಂದು ವಿಡಿಯೋದಾಗ ಇದು ಬಂದ್ಗಾನೆ ಗೂಗಲ್ ಪಿನ್ ಬಂದ್ಗಾನೆ ನಾನು ನಿಮಗೆ ಹೇಳಿದ್ದೆ ಗೂಗಲ್ ಪಿನ್ ಬಂದೈತೆ ಅಂತ ಹೇಳಿದ್ದೆ. ಯಾರೂ ಅಷ್ಟೊಂದು ನೋಡಿರಿಲ್ಲ. ಆ ಒಂದು ವಿಡಿಯೋದಾಗ ಶೇರ್ ಮಾಡಿದ್ದೆ ಅಷ್ಟೇ, ಗೂಗಲ್ ಪಿನ್ ಬಂದೈತೆ ಸ್ನೇಹಿತರೆ ಅಂತೇಳಿ. ನನಗೆ ಈಗ ಗೂಗಲ್ ಪಿನ್ ಬಂದಾಗ ಎಷ್ಟು ಖುಷಿ ಆಗುತ್ತಲ್ಲ ಸ್ನೇಹಿತರೆ. ಇವಾಗ ಒಂದು ವರ್ಷ ಆಯ್ತು ಯೂಟ್ಯೂಬ್ ಚಾಲು ಮಾಡಿ ಅಂತ, ಅಷ್ಟು ಖುಷಿ ಆಗುತ್ತಾ. ಆದರೆ ಯೂಟ್ಯೂಬ್ ಚಾಲು ಮಾಡಿಂದ ನಾನು ಕಷ್ಟನೂ ಅನುಭವಿಸೀನಿ, ಸುಖನೂ ಅನುಭವಿಸೀನಿ. ಆದರೆ ಯಾರೋ ಏನೋ ಅಂದರು, ಎಷ್ಟು ಮಂದಿ ಜನಗಳು ಅಂದರು, ಆಡಿದರು. ಇದ್ರೊಳಗೆ ಏನಿಲ್ಲ ನೋಡಿ ಸ್ನೇಹಿತರೆ, ಇದು ಇರೋದು ಇಷ್ಟೈತ್ರಿ. ಓಪನ್ ಮಾಡಿ ಇದ್ರೊಳಗೆ 8 ಕೋಡ್ ಬರ್ತಾವ್ರಿ. ಆ ಕೋಡ್ ಹಾಕ್ಬಿಟ್ರೆ ಮುಗೀತು ನೋಡಿ ಸ್ನೇಹಿತರೆ. ನನಗಿದು ಬರ್ಬೇಕಂದ್ರೆ, ಇದು ನನ್ನ ಕೈ ತಲುಪಬೇಕಂದ್ರೆ ಭಾಳ ಕಷ್ಟಪಟ್ಟು ಸ್ನೇಹಿತರೆ. 9 ತಿಂಗಳು ತೊಗೊಳ್ತೀರಿ ನನ್ನ ಕೈ ಬಂದಿದ್ದು ತಲುಪಬೇಕು. 9 ತಿಂಗಳು ತೊಗೊಳ್ತೀನಿ ಸ್ನೇಹಿತರೆ. ಇವಾಗ 3 ತಿಂಗಳು ಆಯಿತು, 2 ತಿಂಗಳಾರು ಆಗಿರ್ಬೋದು ನನ್ನ ಕೈ ಬಂದು ತಲುಪಿ. ಇವಾಗ $28 ಆಗ್ಯಾವು. ನೀವೇನು ಕಸ್ಕೊಳಲ್ಲ, ಅದೆಲ್ಲ ಆಗೋದು ನಿಮ್ಮ ಈ ಗೂಗಲ್ ಪಿನ್ ಬರೋಕ್ಕೂ ನಿಮ್ಮಿಂದ ಸಾಧ್ಯ. ನನಗೆ $28 ಆಗೋಕ್ಕೂ ಅದು ನಿಮ್ಮಿಂದನೇ ಸಾಧ್ಯ. ನನ್ನಿಂದ ಅಂತ ಹೇಳಲ್ಲ, ನಾನೇನು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಅನ್ನೋದು ಅಷ್ಟೇ ಕಾರಣ. ಅದಕ್ಕೆಲ್ಲ ಸಪೋರ್ಟು ನಿಮ್ಮದು ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಇದ್ರೆ ನಾನು ಏನೋ ಒಂದು ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಮಾಡ್ಬೋದು. ಯೂಟ್ಯೂಬ್ನಿಂದ ನನಗೆ ಹೆಲ್ಪ್ ಆಗುತ್ತೆ. ನಿಮ್ಮದೇ ಸಪೋರ್ಟ್ ಇರ್ಲಿಕ್ಕಂದ್ರೆ ನನಗೆ ಹೆಲ್ಪ್ ಆಗಲ್ಲ. ನಿಮ್ಮಿಂದ ಯಾಕೆ ನಾ ಮುಚ್ಚಿಡ್ಬೇಕು ರೀ? ನೀವೇ ಇಷ್ಟು ಸಪೋರ್ಟ್ ಮಾಡ್ತೀರಂದ್ರೆ ನಮ್ಮ ಫ್ಯಾಮ್ಲಿಗೆ ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಸ್ನೇಹಿತರೆ. ಫಸ್ಟ್ ಹೇಳೋದು ನಾನು ನಿಮಗೆ ನೋಡಿ. ಯಾಕಂದ್ರೆ ನಾನು ನಿಮ್ಮ ದೊಡ್ಡ ಒಂದು ಯೂಟ್ಯೂಬ್ ಕುಟುಂಬ, ಯೂಟ್ಯೂಬ್ ಫ್ಯಾಮ್ಲಿ ಅಂತ ತಿಳ್ಕೊಂಡಿನಿ. ನಾನು ಅಷ್ಟು ಮುಚ್ಚಿಡಲ್ಲ. ನಾನು ಮನ್ಯಾಗ ಇಲ್ಲೆಲ್ಲ ನನ್ನ ಫ್ಯಾಮ್ಲಿ ಬಂದು ಬಳಗ ಕೇಳ್ತೀನಿ ಬಿಡ್ತೀನೋ ಗೊತ್ತಿಲ್ಲ. ನಾನು ಫಸ್ಟ್ ಯೂಟ್ಯೂಬ್ ಫ್ಯಾಮ್ಲಿಗೆಲ್ಲ ಹೇಳಿ ಆಮೇಲೆ ಎಲ್ಲ ನೋಡಿ ಸ್ನೇಹಿತರೆ. ನನಗೆ ಭಾಳ ಖುಷಿ ಆಗುತ್ತೆ ರೀ. ಎಲ್ಲರೂ ಕಮೆಂಟು ಒಳ್ಳೆ ಕಮೆಂಟ್ ಹಾಕ್ತೀರಿ. ಇವತ್ತಿಗೆ ಒಂದು ವರ್ಷ ಆಯಿತು. ಇವತ್ತಿಗೆ ಇಷ್ಟು ಯಾಕೆ ಖುಷಿಪಟ್ಟನಂದ್ರೆ, ನನಗೆ ಇನ್ನೂ ಒಂದು ಕೆಟ್ಟ ಕಮೆಂಟ್ ಬಂದಿಲ್ಲ. ಅದಕ್ಕೆ ನನಗೆ ಇಷ್ಟು ಸಂತೋಷ ಆಗೈತೆ ನೋಡಿ ಸ್ನೇಹಿತರೆ. ಪೇಮೆಂಟ್ ಬರುತ್ತೋ ಬಿಡುತ್ತೋ ಎರಡನೇ ಪ್ರಶ್ನೆ. ಯಾಕಂದ್ರೆ ಇದ್ದಂಗೆ ಹೇಳ್ಕೊಬೇಕು ರೀ. ಕೆಟ್ಟ ಕಮೆಂಟ್ಗಳ ಬಗ್ಗೆ ನಾವು ಮಾತಾಡಬಾರ್ದು. ಕೆಟ್ಟ ಕಮೆಂಟನ್ನು ಸುಳ್ಳು ತಗಲ ಹೇಳಿದ್ರೆ ಅದು ನಮಗೆ ಅವೇ ಕೆಟ್ಟ ಕಮೆಂಟ್ ಬರೋದು. ನಾವು ಇದ್ದಿದ್ದ ಜೀವನ ನಾವು ಇದ್ದಂಗೆ ಹೇಳಿದ್ರೆ ಏನೂ ನಮ್ಗೆ ಕೆಟ್ಟ ಕಮೆಂಟ್ ಬರಲ್ಲ. ಕರೆಕ್ಟ್ ಹೇಳ್ಬೇಕು. ಇವತ್ತಿಗೆ ಒಂದು ವರ್ಷ ಆಯಿತು. ನೀವು ಕೂಡ ಸರ್ಚ್ ಮಾಡ್ತಿರ್ಬೇಕು ನನ್ನ ಚಾನಲೆಲ್ಲ.
ಒಂದಕ್ಕೆ ಕೆಟ್ಟ ಕಮೆಂಟ್ ಬಂದಿರೋ ಸ್ನೇಹಿತರೆ. ನೋಡಿ ಟೈಮು 9:30 ಆಗೈತಿ. ಇವಾಗ ವಿಡಿಯೋ ಮಾಡೋಕ್ಕಿದ್ದೆ. ಶ್ರವಣ್ ಮುಕ್ಕೊಂಡ್ ಶ್ರಾವಣಿ ಎದ್ದ 9:30 ಆಗೈತಿ. ನಮ್ಮಂದು ಇದ್ದಾರ ಕದ ಬರ್ಸಿದ್ರು ನನಗೆ ಒಂದು ಕ್ಷಣ ಒಟ್ಟು ರೂಮ್ ಅಂದ್ಬಿಟ್ಟು ಸ್ನೇಹಿತರೆ ಎಲ್ಲಿ ಕಾಡ್ಬೋದಪ್ಪ ಅನ್ನಿಸ್ತು. ಯಾರೀ ಅಂತ ನಾನು ಧೈರ್ಯ ಮಾಡಿ ಯಾರೀ ಅಂತಂದೆ. ಇಲ್ಲ ತೆಗೀರಿ ಬುತ್ತಿ ರೊಟ್ಟಿ ತಗೋರಿ ಅಂತಂದ್ರು. ನಮ್ಮ ಉತ್ತರ ಕರ್ನಾಟಕ ಬುತ್ತಿ ರೊಟ್ಟಿ ಈ ಥರ ಇರುತ್ತೆ ನೋಡಿ. ಯಾಕಂದ್ರೆ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು. 2 ಚಕ್ಲಿ ಟರಿ ಊಟ ಆಗ್ಯ ಸ್ನೇಹಿತರೆ. 2 ಕರ್ಚಿಕಾಯಿ ಸಜ್ಜೀರು. ಇದೇನ್ರಿ ಇದೇನು ನಂಗೆ ಅಷ್ಟೊಂದು ಗೊತ್ತಿಲ್ಲ. ಅದು ಇದು 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 ಅಂತಾರ ಶೀಟ್. ಅದು ಸ್ವೀಟ್ ಏನಂತಾರಮ್ಮ ಅದಕ್ಕೆ? ಇದು ಏನು ರೌದು ನೋಡಿ ಇಷ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ನೋಡಿ. ನಮ್ಮ ಬುತ್ತಿ ರೊಟ್ಟಿ ನಮ್ಮ ಶ್ರವಣಿ ಹೇಳಕತ್ತದ ಬಾ ಬಾನ ಕಾಳ್ಪಲ್ಲೆ ಉಪ್ಪಿನಕಾಯಿ ಇದು ಕಲ್ಲಂಗಡಿ ಚಂಗಾಕರ ಹೆಸರು ಕಾಳ್ಪಲ್ಲೆ ಸಜ್ಜಿ ರೊಟ್ಟಿ ಇದು ಯಾಕೆ ಕೆಮ್ಮಕತ್ತಿ ತುಂತಿ ಏನು ತಿರುಣಿಲಿಕ್ಕೆ ಮಾತಾಡು. ಆಗಳೇ ಒಬ್ಬರು ಉಂಡಿ ಚೂಡಾಕ್ ಕೊಟ್ಟರು ಸ್ನೇಹಿತರೆ. ಶ್ರಾವಣಿ ಉಂಡಿ ಒಂದು ತಿಂದ ಒಂದು ಇಟ್ಟಾಳ ಶ್ರವಣಕುಮಾರ್ಗ. ನಾ ಮಾತ್ರ ಯಾವಾಗ ತಿಂದ ನೋಡಿ ಸ್ನೇಹಿತರೆ. ತಿಂದ್ರೆ ಹಲ್ಲು ಹೊಡ್ತಾರಂದು. ಬನ್ನಿ ಸ್ನೇಹಿತರೆ, ಮತ್ತು ಅಕ್ಕ ನಿಂದು ಯೂಟ್ಯೂಬ್ ಬಗ್ಗೆ ಅನುಭವ ಹೇಳಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರಿ. ಎಲ್ಲ ಕಮೆಂಟ್ಗಳು ಬರ್ದಿಟ್ಕೊಂಡು ಸ್ನೇಹಿತರೆ ಅವ್ನು ನೋಡೋದು ನಾ ಹೇಳೋದು ಮಾಡಾಕತ್ತೀನಿ. ಯೂಟ್ಯೂಬ್ ಬಗ್ಗೆ ನನ್ನ ಅನುಭವ ಅಂತ ಹೇಳಿದ್ರೆ ನನ್ನ ಅನುಭವ ಏನಂದ್ರೆ ಸ್ನೇಹಿತರೆ ಯೂಟ್ಯೂಬ್ ಬಗ್ಗೆ ಅಂದ್ರೆ ನಾವು ಯೂಟ್ಯೂಬ್ನಾಗ ಕಲ್ತಿದ್ದು ಭಾಳ ಐತೆ ಸ್ನೇಹಿತರೆ. ಕಲ್ತಿದ್ದೈತೆ, ನಾನು ಖುಷಿ ಪಟ್ಟಿದ್ದೈತೆ ಯೂಟ್ಯೂಬ್ ಮಾಡಿಂದ. ನಂದೆಲ್ಲ ಕಷ್ಟ ಓಳಾಗಿಲ್ಲ, ಆದ್ರೆ ಕಷ್ಟಕ್ಕೆ ಓಳಾಗಿಲ್ಲ. ಯೂಟ್ಯೂಬ್ನಿಂದ ಖುಷಿ ಸಿಕ್ಕೈತೆ ಸ್ನೇಹಿತರೆ. ಒಂದು ಫಸ್ಟ್ನೇದು ಯೂಟ್ಯೂಬ್ನಿಂದ, ಮತ್ತು ಯೂಟ್ಯೂಬ್ನಿಂದ ಒಂದು ನೆಮ್ಮದಿ ಸಿಕ್ಕೈತಿ. ಇವತ್ತೊಂದು ವಿಡಿಯೋ ನಾನು ಮಾಡೋಕ್ಕಾಗ್ಲಿಕ್ಕೂ ಎಂಥ ಆರಾಮಿರ್ಲಿಕ್ಕೂ ವಿಡಿಯೋ ವಿಡಿಯೋ ಮಾಡ್ಬೇಕಪ್ಪ, ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಕಾಯ್ತಿರ್ತಾರೆ. ನಾನು ವಿಡಿಯೋದಾಗ ಒಂದು ಸ್ವಲ್ಪ ಹತ್ರೂ ನನಗೆ ಕೇರ್ ಮಾಡ್ತಾರೆ ಎಲ್ಲರೂ. ಯಾಕಕ್ಕ ಬೇಜಾರು ಮಾಡ್ಕೋಬೇಡಿ, ನಾನೇನೋ ಪ್ರತಿಯೊಂದು ದುಃಖದ ವಿಷಯ ಹೇಳಿದ್ರು ಬ್ಯಾಡಕ್ಕ ಆರಾಮಾಗಿರಿ, ನೀವು ಆರಾಮಿದ್ರೆ ನೀನು ನಕ್ಕೋತಾ ಇದ್ರನ್ನ ನಮಗೆ ಖುಷಿ ಅಂತ ಅಂತಾರೆ. ಮೊದಲು ನಮ್ಮನ್ನ ಯಾರೂ ಕೇರ್ ಮಾಡಲಿದ್ದಿಲ್ಲ ಸ್ನೇಹಿತರೆ. ನಮ್ಮ ಮೊದಲು ಯೂಟ್ಯೂಬ್ ಮಾಡೋಕ್ಕಿಂತ ಮೊದಲು ನಮ್ಮನ್ನ ಯಾರೂ ಕೇಳೋದಿದ್ದಿಲ್ಲ. ಹಿಂಗೆ ನಾವು ಎಷ್ಟು ಒದ್ದಾಡಿ ಸತ್ರು ಯಾರು ಯಾಕೆ ಅಂತಿದ್ದಿಲ್ಲ. ಇವಾಗ ಎಲ್ಲ ದೊಡ್ಡೊಂದು ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕೈತೆ. ಎಲ್ಲ ನನ್ನ ದೊಡ್ಡ ಯೂಟ್ಯೂಬ್ ಫ್ಯಾಮಿಲಿಗೂ ಒಂದು ನನ್ನ ಕಡೆ ಅಂತ ನಮಸ್ಕಾರ ನೋಡಿ. ಯಾಕಂದ್ರೆ ನನಗೆ ಖುಷಿ ಸಿಕ್ಕೈತೆ. ಅದಕ್ಕೆ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡ ನಮಸ್ಕಾರ. ಅದನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಜಲ್ದಿ ಡಾಲರ್ ಅಕೌಂಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ತೀರಿ ನೀವೆಲ್ಲ ಅಂತ ನಿಮ್ಮನ್ನೆಲ್ಲ ನಂಬಿಕೊಂಡು ನಾನು ಪ್ರತಿದಿನ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಅದೇ ಥರ ನಾನು ಎಷ್ಟು ನಂಬಿನಿ ಅಷ್ಟು ನೀವು ನೋಡ್ತೀರಿ. ವಿಡಿಯೋ ಯಾಕೋ ಒಂದಿಷ್ಟು ವೈರಲ್ ಆಗಲ್ಲಾಗ್ಯಾವ್ರಿ. ಯಾಕಂದ್ರೆ ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಎಲ್ಲ ಜೀವನದೊಂದು ಹೇಳಿರ್ತೀವಿ. ಆದ್ರೆ ನಮ್ಮಂಥ ವಿಡಿಯೋ ವೈರಲ್ ಆಗಲ್ಲ. ಏನು ತಾಸಿಗೊಂದು ನಿಮಿಷಕ್ಕೊಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ವಯ್ಯಾರ ಮಾಡ್ಕೊಂಡು ವಿಡಿಯೋ ಮಾಡ್ತಲ್ಲ, ಅವು ಎಲ್ಲ ವಿಡಿಯೋ ಜಲ್ದಿ ವೈರಲ್ ಆಗ್ತಾವೆ. ನಮ್ಮಂಥ ಹಳ್ಳಿಯವರು ಒಂದು ಏನೋ ಜೀವನ ಮಾಡಬೇಕು. ಹಳ್ಳಿಯವರು ಜೀವನ ಕಷ್ಟ, ನಾವು ಹಳ್ಳಿ ಸ್ಟೈಲಲ್ಲಿ ಮತ್ತು ಹಳ್ಳಿ ಜೀವನ ಎಷ್ಟು ಕಷ್ಟ ಇರ್ತಂತ ನಾವು ತೋರಿಸ್ತಿರ್ತೀವಲ್ಲ. ನಮ್ಮಂಥ ವಿಡಿಯೋ ಸ್ವಲ್ಪ ವೈರಲ್ ಆಗಲ್ಲ. ಪ್ಲೀಸ್ ಎಲ್ಲರೂ 10 ಮಂದಿ ವಿಡಿಯೋ ನೋಡಲಿ. 10 ಮಂದಿ ವಿಡಿಯೋ ನೋಡಕತ್ತೀರಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನಾನು ವಿಡಿಯೋ ಶೇರ್ ಮಾಡಿ. 10 ಮಂದಿ ಅಂತ 20 ಮಂದಿ ಆಗುತ್ತೆ, 20 ಮಂದಿ ಅಂತ 30 ಮಂದಿ. ಇದೇ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ನೋಡಿ ಸ್ನೇಹಿತರೆ. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಕೇಳೋದ್ರೆ ಇದು ಒಂದೇ ಕೇಳತ್ತೆ ನೋಡಿ. ಇದು ಒಂದು ದೊಡ್ಡ ಹೆಲ್ಪ್ ಮಾಡಿಬಿಡಿ, ನಿಮಗೆಲ್ಲ ಒಂದು ದೊಡ್ಡ ಪುಣ್ಯ ಬರುತ್ತೆ ನೋಡಿ. ಮತ್ತು ಸ್ನೇಹಿತರೆ, ಮತ್ತು ಭಾಳ ಮಂದಿದು ಗೂಗಲ್ ಪಿನ್ ಬಂದೈತಿರಕ್ಕ ಅಂತೂ ಕೇಳಿರಿ, ಬಂದಿಲ್ಲನಕ್ಕ ಅಂತೂ ಕೇಳಿರ. ನಾನು ವಿಡಿಯೋದಾಗ ನೋಡಿದವರು ಬಂದಿತ್ತಲ್ಲಕ್ಕ ಇನ್ಮ್ಯಾಗ ಪೇಮೆಂಟ್ ಬರ್ತಕ್ಕ ಬಂದಿರಬೇಕು. ವಿಡಿಯೋದಾಗ ನೋಡಿದವರು ಅಕ್ಕ ಗೂಗಲ್ ಪಿನ್ ಬಂದೈತೆ ಇನ್ನೂ ಪೇಮೆಂಟ್ ಬಂದಿಲ್ಲ, ಸುಳ್ಳು ಹೇಳಕತ್ತೀರಿ ಅಂತೂ ಅಂದಿರಿ. ಇಲ್ಲ ರೀ, ಇನ್ನೂ ಪೇಮೆಂಟ್ ಬಂದಿಲ್ಲ, $28 ಆಗೈತಿ. ನಾ ಸುಳ್ಳು ಹೇಳಲ್ಲ. ನಾನು ಸುಳ್ಳು ತಗಲ ಹೇಳಿ ನಿಮಗೆ ನಾನು ಆಗೋದೇ ಸ್ನೇಹಿತರೆ ಹೇಳಿ ಏನು ಬರಲ್ರಿ. ನಾನು ಸುಳ್ಳು ಹೇಳ ಯಾಕೆ ಫಸ್ಟ್ ನಾ ಹೇಳ್ತೀನಿ ರೀ ನಿಮಗೆ ಹಂಚ್ಕೊಳೋದಂತ. ನಾನು ಯೂಟ್ಯೂಬ್ ಜರ್ನಿಯಾಗಿ 1 ವರ್ಷ ಆಯ್ತು ಅಂತ ಹೇಳಿದೆ. ಮತ್ತು ನನ್ನ ಯೂಟ್ಯೂಬು ಚಲೋ ಮಾಡಿದಾಗ ಏನೂ ಗೊತ್ತಿದ್ದಿಲ್ಲ ಸ್ನೇಹಿತರೆ. ಮತ್ತು ಸ್ನೇಹಿತರೆ 2 ಚಾನಲ್ ನಾನು ಹೋಗ್ಯಾವ್ರಿ. ಇದು 3ನೇ ಚಾನಲ್ ಸ್ನೇಹಿತರೆ. ನನಗೆ ಯಾಕಂದ್ರೆ ಯೂಟ್ಯೂಬ್ ಏನೂ ಗೊತ್ತಿಲ್ಲ ರೀ. ನನಗೆ ಯೂಟ್ಯೂಬ್ ಹಿಂಗೆ ಮಾಡ್ಬೇಕಂತೂ ಗೊತ್ತಿಲ್ಲ. ಮತ್ತು ನನಗೆ ಇಂಗ್ಲೀಷ್ ಬರಲ್ಲ, ಏನೂ ಇಲ್ಲ ಸ್ನೇಹಿತರೆ. 10th ಶಾಲೆ ಕಲ್ತಿನಂದ್ರು ಕನ್ನಡ ಮೀಡಿಯಮು. ನನ್ನ ಶಾಲೆಗೂ ಅಷ್ಟು ಅಭ್ಯಾಸ ಈಗಿನ ನಂದು ತಲೆ ಯಾವಾಗ ಕೊಟ್ಟಿದ್ದೆ ಅಂದ್ರೆ ನನ್ನ ಶಾಲ್ಯಾಗ ಒಂದು ಏನೋ
ಮಾಡ್ಬೋದಿತ್ತು. ಶಾಲೆ ಒಳಗೆ ಅಷ್ಟು ನನಗೆ ತಲೆ ಇದ್ದಿದ್ದಿಲ್ಲ. ಇಂಗ್ಲೀಷ್ನು ಬರಲ್ಲ ರೀ. ಇವಾಗಾದ್ರೂ ನಾನು ಮಾತಾಡ್ತಿರ್ತೀನಿ ಅಂದ್ರೆ ಇಂಗ್ಲೀಷ್ ತಪ್ತಿರ್ತೀನಿ. ಎಲ್ಲರೂ ಹೇಳ್ತಿರ್ತೀವಿ, ಅಕ್ಕ ಹಂಗಿಲ್ಲ, ಅಕ್ಕ ಹಿಂಗಲ್ಲ, ಅಕ್ಕ ಅದು ಈ ಥರ ಮಾಡಿ, ಅಕ್ಕ ಈ ಥರ ಮಾಡಿ, ಎಲ್ಲರೂ ಅಕ್ಕ ಸಿಸ್ಟರು ಅಂಥೇಳಿ. ಮತ್ತು ಒಬ್ಬರು ಮಗಳೇ, ನೀನು ಧೈರ್ಯವಾಗಿರು ಮಗಳೇ, ನಿನ್ನಿಂದ ಎಲ್ಲ ದೇವ್ರು ಇರ್ತಾನೆ, ಎಲ್ಲ ಸಾವಿತ್ರಿ ಅಂತ ಅಂತೀರಿ, ಎಲ್ಲರೂ ಒಂದಿಷ್ಟು ಮಂದಿ ಸಾವಿತ್ರಿ ಅಂತೀರಿ, ಒಂದಿಷ್ಟು ಮಂದಿ ಅಕ್ಕ ಅಂತೀರಿ, ಒಂದಿಷ್ಟು ಮಂದಿ ಸಿಸ್ಟರ್ ಅಂತೀರಿ, ಒಂದಿಷ್ಟು ಮಂದಿ ಮಗಳೇ ಅಂತೀರಿ. ಇವೆಲ್ಲರ ಮಾತು ಕಮೆಂಟ್ಗಳು ಓದ್ಬಿಟ್ರೆ ನನಗೆ ಭಾಳ ಖುಷಿ ಆಗುತ್ತೆ ನೋಡಿ. ನನಗೆ ಅದೇ ಒಂದು ದೊಡ್ಡ ಖುಷಿ ಆಗಿಬಿಟ್ಟೈತಿ. ನಾನು ಒಂದು ವರ್ಷಕ್ಕಂತ ಎಷ್ಟು ಖುಷಿ ಪಡ್ತೀನಿ, ನಿಮ್ಮೆಲ್ಲ ಕಮೆಂಟ್ ಓದಾಗ ಮಾತ್ರ ಇಷ್ಟೇ ಖುಷಿಯಾಗಿರ್ತೀನಿ ಸ್ನೇಹಿತರೆ ನಾನು. ಮತ್ತು ಸ್ನೇಹಿತರೆ, ಮತ್ತು ಹೇಳ್ಬೇಕು ನಿಮಗೇನಂದ್ರೆ, ನಂದು ಯೂಟ್ಯೂಬು 1 ವರ್ಷ ಆಯ್ತು ರೀ. ನಾನು ಹೆಂಗೋ ನಾನು ತವ್ರ ಮನೆ ಜಾತ್ರೆಗೆ ಹೋಗಿದ್ದೆ. ಇದೆ ಜಾತ್ರೆ ಶನಿವಾರ ಐತ್ರಿ, ಅದು ಶನಿವಾರ ಜಾತ್ರೆ ನಾಳೆಗಂತೆ ಇತ್ತು. ಇವತ್ತಿನಂತೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾ ತಾರೀಕು ಇವತ್ತೇ ರೀ, 20ನೇ ತಾರೀಕು ರೀ. ನಾ ಯಾಕೋ ಜಾತ್ರೆ ಸರಿ ಜಾತ್ರೆ ಎಷ್ಟನೇ ತಾರೀಕಿಗೆ ಆಗೈತೆ ಎಷ್ಟನೇ ಅಷ್ಟೊಂದು ಗೊತ್ತಿಲ್ಲ. ನಾ ಯೂಟ್ಯೂಬ್ ಓಪನ್ ಮಾಡಿದ್ದು 20ನೇ ತಾರೀಕು ರೀ. ನಾನು ಯೂಟ್ಯೂಬ್ ಓಪನ್ ಮಾಡಿ 20ನೇ ತಾರೀಕಿಗೆ ಓಪನ್ ಮಾಡೀನಿ ರೀ. ವಿಡಿಯೋ ಹೆಂಗೆ ಮಾಡಬೇಕು ಹೆಂಗಿಲ್ಲ, ಅವು 2 ಚಾನಲ್ ಹಿಂಗಾಗ್ಯಾವು. ನಮ್ಮಲ್ಲಿ ಕಿರು ಪರಿಚಯ ಮಾಡ್ಕೋಬೇಕಲ್ಲಪ್ಪ ಅಂತೇಳಿ ಎದುರ್ಕೋತ ಅವು 2 ಚಾನಲ್ ಮಾಡಿ ಅಂದ್ರೆ ಈ ಚಾನಲ್ದಾಗ ಎದುರ್ಕೋತಾನೆ ಕಿರು ಪರಿಚಯ ಮಾಡೀನಿ ರೀ. ನಾನು ಮಾತಾಡಲಿಲ್ಲ, 50,000 ಕೊಟ್ಟಿನಿ ಕಿರು ಪರಿಚಯಕ್ಕೆ. ಇವಾಗೆಲ್ಲ ಆಲ್ಮೋಸ್ಟ್ ಮಾತಾಡ್ತೀನಿ ಸ್ನೇಹಿತರೆ. ನಾ ಪಬ್ಲಿಕ್ ಒಳಗೆ ಒಂದು ಸ್ವಲ್ಪ ಮಾತಾಡೋಕೆ ಭಯ ಆಗುತ್ತೆ. ಯಾಕಂದ್ರೆ ಕಿರಿಕಿರಿ ಮನುಷ್ಯನ ಮಾತಾಡೋದು ಅಷ್ಟೊಂದು ಕೇಳಲ್ಲ. ಆದರೆ ಮೈಕ್ ಇತ್ತಂದ್ರೆ ಹೆಂಗಾರ ಮಾತಾಡ್ಬೋದು ರೀ. ಮೈಕ್ ಇಲ್ಲ, ಸ್ಟ್ಯಾಂಡ್ ಇಲ್ಲ, ಏನೂ ಇಲ್ಲಾರ್ದೆ 1 ವರ್ಷ ಬರೀ ಒಂದು ಫೋನ್ ಮ್ಯಾಗನೇ ನಾ ಯೂಟ್ಯೂಬು ಜರ್ನಿ ಚಾಲೂ ಮಾಡೀನಿ. ಇದೇ ಒಂದು ಫೋನ್ ಐತೆ ನೋಡಿ ನನ್ನ ಜೊತೆ. ಫೋನ್ ಅಂದ್ರೆ ಮೊದಲು ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ರೀ. ಫೋನು ಅದು ಫೋನಿಂದನೇ ನಾನು ಇಷ್ಟು ಖುಷಿಯಾಗಿರೋಕ್ಕೆ ಸಾಧ್ಯ ಆಗೈತೆ. ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳ್ತಿರ್ಬೇಕು. ನನ್ನ ಫೋನೇ ನನ್ನ ಬೆಸ್ಟ್ ಫ್ರೆಂಡ್ ನೋಡಿ. ನನ್ನ ಬೆಸ್ಟ್ ಫ್ರೆಂಡ್ ಅಂತ ಯಾರೂ ಇಲ್ಲ, ನನಗೆಲ್ಲರೂ ಫ್ರೆಂಡ್ಸೇ, ಎಲ್ಲರೂ ಸಮಾನೇ. ನನ್ನ ಫೋನ ಅಂತ ಭಾಳ ನನಗೆ ಕಾಳಜಿ ಉಳಿ ಸ್ನೇಹಿತರೆ. ಶ್ರಾವಣ ಕುಮಾರ್ ಹೋಗೋದಂದ್ರೆ ಭಾಳ ಕಷ್ಟ ಆಗ್ತಿರ್ತೈತಿ. ಫೋನ್ ಏನಾರ ಆತಂದ್ರೆ ಮತ್ತೆ ತೊಗೊಳಕ್ಕಾಗಲ್ಲ ಅಂಥೇಳಿ ಬೆಸ್ಟ್ ಫ್ರೆಂಡ್ ಅನ್ನೋಕ್ಕಿಂತ ಎಲ್ಲರೂ ಬೆಸ್ಟ್ ಫ್ರೆಂಡೇ ಇರ್ತಾರೆ ಸ್ನೇಹಿತರೆ. ನನಗೆ ನನ್ನ ಜೀವನದಾಗ ನಾ ಹೇಳ್ಬೇಕಂದ್ರೆ ಸ್ನೇಹಿತರೆ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಯಾರೂ ಇಲ್ಲ. ನಾನು ಅಷ್ಟು ಯಾರನ್ನೂ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಳ್ಳಿ. ಎಲ್ಲರನ್ನೂ ನಂಬ್ತೀನಿ ರೀ. ಎಲ್ಲರನ್ನೂ ಬೆಸ್ಟ್ ಫ್ರೆಂಡ್ ಅಂತಾನೆ ನೋಡ್ತೀನಿ. ಎಲ್ಲರೂ ಒಂದೇ ರೀತಿ ಅಲ್ಲ ಸ್ನೇಹಿತರೆ. ನನ್ನ ಫೋನ್ ಒಂದೇ ಅಷ್ಟೇ ಬೆಸ್ಟ್ ಫ್ರೆಂಡ್ ಆಗೈತೆ ನೋಡಿ. ಯಾಕಂತ ಅಂತಿರಬೇಕು, ಅಕ್ಕ ಬೆಸ್ಟ್ ಫ್ರೆಂಡ್ ಯಾರಿಲ್ಲ ಅಂತಿರಬೇಕು. ಫೋನ್ ಅಂದ್ರೆ ಫೋನ್ ನಿಂತ ನನಗೆ ನಾನು ಎಲ್ಲ ಅರ್ಧ ಕಷ್ಟ ಬರ್ತೀನಿ ರೀ. ನಾನು ಯೂಟ್ಯೂಬ್ ಓಪನ್ ಮಾಡೀನಿ ರೀ. ಫೋನಿಂದ ಒಂದು ಏನೋ ಅರ್ನಿಂಗ್ಸ್ ಮಾಡ್ತೀನಿ. ಫೋನಿಂದನೇ ಇದು ನನ್ನ ಜೀವ ಇದ್ದಂಗೆ ರೀ. ಜೀವನನೇ ಕೊಟ್ಟಿದ್ದು ಒಂದು ತಾಯಿ ಹೆಂಗೆ ಇರ್ತಾಳೆ ಹಂಗೆ ನನಗೆ ಫೋನು ನನಗೆ ಒಂದು ಜೀವ ರೂಪಿಸೈತಿ ಸ್ನೇಹಿತರೆ. ಅದಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ. ಇದಕ್ಕೆ ಏನಾರ ಆತಂದ್ರೆ ಭಾಳ ಕಷ್ಟಪಡ್ತೀನಿ ರೀ. ನಾನು ಶ್ರವಣಿಗೂ ಹೊಡಿತೀನಿ ರೀ ಒಂದು ಸಲ ಹೋಗೋದಂದ್ರೆ, ಹೋಗಿಬೇಡ ಫೋನು. ಯಾಕಂದ್ರೆ 9,500 ನೀ ಒಬ್ಬರು ಕಮೆಂಟ್ ಹಾಕಿದ್ರಿ, ಅಕ್ಕ ನಿನ್ನ ಕ್ಯಾಮ್ರಾ ಎಷ್ಟು ಕ್ಲಿಯರ್ ಬರ್ತಾ, ನೀ ಫೋನ್ ಎಷ್ಟು ಕೊಟ್ಟು ತೊಗೊಂಡಿರಿ ಅಂತ ಕಮೆಂಟ್ ಹಾಕಿದ್ರಿ. ನನ್ನ ಫೋನ್ ಬಂದು 9,500 ಕೊಟ್ಟು ನೋಡಿ ಸ್ನೇಹಿತರೆ. ವಿವೋ ರೀ ನನ್ನ ವಿವೋ ಫೋನು 9,500 ಕೊಟ್ಟೀನಿ. ನನ್ನ ಫೋನ್ ಚಲೋ ಐತ್ರಿ. ಆದರೆ ಕ್ಯಾಮ್ರಾ ಅಷ್ಟೊಂದು ಸರಿ ಇರುತ್ತಿಲ್ಲ ಗೊತ್ತಿಲ್ಲ, ಅಂತಿರ್ತೀರಿ ನೀವೇ, ಆದರೆ ನನಗೆ ಗೊತ್ತಿಲ್ಲ. ಆದರೆ ಫೋನ್ ಮಾತ್ರ ಚಲೋ ಐತೆ ಸ್ನೇಹಿತರೆ. ನನಗೆ ದೇವ್ರು ಕೊಟ್ಟು ವರ ಅಂತಲೇ ಹೇಳ್ಬೋದು. ಆವಾಗ ಅದು ಏನೋ ಕಷ್ಟಪಟ್ಟು ರಾಟಿ ಟೀಚ್ ಮಾಡಿ ಏನೇನೋ ಮಾಡಿ ಸರ್ಕಸ್ ಮಾಡಿ ಒಂದು ಫೋನ್ ತೊಗೊಂಡಾಗೈತೆ ರೀ. ಇನ್ನೊಂದು ಚಾನಲ್ ಓಪನ್ ಮಾಡಿ ಅಕ್ಕ ನೀವು. ಮತ್ತು ಎಷ್ಟೋ ಮಂದಿ ಕಮೆಂಟ್ನಾಗ ಏನಂದ್ರೆ, ಅಕ್ಕ ನೀವು ಟೀಚಿಂಗ್ ಬಗ್ಗೆ ತೋರಿಸಿ, ಅಕ್ಕ ಅಡುಗೆ ಬಗ್ಗೆ ತೋರಿಸಿ, ನೀವು ಯಾವ ಥರ ಹಳ್ಳಿ ಒಳಗೆ ಅಡುಗೆ ಮಾಡ್ತಿರ್ತೀರಿ, ನಾವು ನಿಮ್ಮನ್ನು ನೋಡಿ ಕಲಿತೀನಿ ಅಂತಿರ್ತೀರಿ. ನಾನು ಆದಷ್ಟು ಅಡುಗೆ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡೋಕೆ ಬರ್ತೀರಿ. ಕೈಯಾಗ ಹುಡ್ಕೊಂಡು ವಿಡಿಯೋ ಮಾಡ್ಬೋದು ಅಡುಗೆ ಬಗ್ಗೆ. ಟೀಚಿಂಗ್ ಬಗ್ಗೆ ಮಾತ್ರ ಕೈಯಾಗ ಹುಡ್ಕೊಂಡು ವಿಡಿಯೋ ಮಾಡೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಟೀಚಿಂಗ್ ವಿಡಿಯೋ ಮಾಡೋಕೆ ಸಾಧ್ಯ ಸ್ನೇಹಿತರೆ. ನಿಮ್ಗೆ ಗೊತ್ತಿರ್ತಿರ್ಬೇಕು ಎಷ್ಟು ಕಷ್ಟ ಆಗುತ್ತೆ ಟೀಚಿಂಗ್ ವಿಡಿಯೋ ಮಾಡೋದಂದ್ರೆ. ಬಲಿದು ನಾನೇ ವಿಡಿಯೋ ಹೆಂಗೆ ಮಾಡ್ಬೇಕು ರೀ, ಆಗೋಲ್ಲ. ಕಟ್ ಮಾಡೋವು ನಾನೇ ಕತ್ತರ್ಸಾಗ ನಾನೇ ಕಟ್ ಮಾಡಿ ವಿಡಿಯೋ ಮಾಡೋಕ್ಕಾಗಲ್ಲ. ಒಂದು ಇದು ತೊಯ್ದೀನಿ ರೀ, ಸರ್ಟಿಫಿಕೇಟ್ ಏನಂತ ಸ್ನೇಹಿತರೆ, ಅದು ತೊಯ್ದೆ. ಅದು ರೌಂಡ್ ಮುರಿದ. ಮತ್ತು ಸ್ನೇಹಿತರೆ, ನಾನು ಇವತ್ತು 1 ವರ್ಷ ಆಯ್ತಲ್ಲ, ನಾನು ಫಸ್ಟಿಗೆ ಅಷ್ಟೊಂದು ಏನೂ ಗೊತ್ತಿದ್ದಿಲ್ಲ ಅಂತೇಳಿ ಹಳ್ಳಿ ಒಳಗೆ ಹೆಂಗೆ ಫೇಸ್ ಮಾಡಿರಕ್ಕ ಯೂಟ್ಯೂಬ್ ಓಪನ್ ಮಾಡಿ. ನೀವು ಹಳ್ಳಿಯಾಗಿರೋರು ಹಳ್ಳಿ ಒಳಗೆ ಏನೂ ಅಲ್ಲಿಲ್ಲ ಯಾರು ಅಂತಂದ್ರಿ. ಎಲ್ಲರೂ ಪ್ರತಿಯೊಬ್ಬರು ನಿಂದು ಯೂಟ್ಯೂಬ್ ಐತ್ಯಾ ಏನು ಮಾಡ್ತಿ, ಅದ್ರ ಬಗ್ಗೆ ಮಾಡ್ತಿ ಏನು ಅಂತ ಭಾಳ ವಿಚಾರ ಮಾಡೋರು. ಮತ್ತು ಒಂದಿಷ್ಟು ಫಸ್ಟಿಗೆ ಹೊಸ್ದಾಗಿರೋ ಹಂಗೆ ಸ್ನೇಹಿತರೆ ಅಂಥ ಜನಗಳು ಈಕೆ ಬರೀ ಫೋನ್ಯಾಗ ಏನು ಮಾಡುತ್ತೆ ಇಲ್ಲ, ಫೋನ್ಯಾಗ ಇದು ವಿಡಿಯೋ ಮಾಡಿಬಿಡ್ತಾ ಈಕಿ, ನಾನು ವಿಡಿಯೋ ಬೇಡಪ್ಪ ನೀನು ವಿಡಿಯೋ ಬೇಡಪ್ಪ ಅಂತ ಭಾಳ ಜನ ಅಂತಿದ್ರು ಸ್ನೇಹಿತರೆ. ಇವಾಗೇನು ಅಷ್ಟು ಇಲ್ರಿ. ಒಬ್ಬರು ಯೂಟ್ಯೂಬಲ್ಲಿ ಮಾಮೂಲಿ ಹಿಂಗೆ ಯೂಟ್ಯೂಬ್ ಅಂದ್ರೆ ಹಂಗೆ ಹಿಂಗೆ ಅಂತ ಅವ್ರಿಗೆ ಸ್ವಲ್ಪ ಹೇಳ್ತಿದ್ದೀನಿ ರೀ. ಮತ್ತು ಯಾರು ಯಾರು ಫೋನ್ ನನ್ನ ಕೈಯಾಗ ಸ್ವಲ್ಪ ಸಿಕ್ಕೋ ಸಾಕು ನನ್ನ ಚಾನಲ್ ನೋಡಿದ್ದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು, ಮತ್ತು ಲೈಕ್ ಕೊಟ್ಕೊಳೋದು.
ಈ ಚಾನಲ್ ನೋಡ್ರೆ ಸಪೋರ್ಟ್ ಮಾಡ್ರಿ ಅಂತೇಳಿ ಸ್ನೇಹಿತರೆ. ಅವ್ರು ಒಳ್ಳೆ ಲೈಕ್ ಕೊಡಲ್ರಿ, ಸಬ್ಸ್ಕ್ರೈಬ್ ಮಾಡಿದ್ರು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಿದ್ರು. ಏನು ಮಾಡೋಕ್ಕಾಗಲ್ರಿ, ಅವ್ರ ದೃಷ್ಟಿ ಎಲ್ಲ. ಮನೆಯವ್ರು ಯಾರೂ ಸಪೋರ್ಟ್ ಮಾಡಿಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ ನಮ್ಮ ಅಕ್ಕಾರು ನಮ್ಮ ಫ್ಯಾಮ್ಲಿಯವರ ಸಪೋರ್ಟ್ ಮಾಡ್ತಾರೆ. ನಮ್ಮ ಸುತ್ತಮುತ್ತ ಹುರ್ಕೊಂಡವ್ರು ಭಾಳ ಜನ ಸ್ನೇಹಿತರೆ. ಬೆಳೀಲಿ ಬಿಡು ಅಂತ ಬೆಳೆಸಲ್ಲ, ಬೆಳೆಯವ್ರನ್ನ ಮುಂದಕ್ಕೆ ಹೋಗೋರನ್ನ ಕಾಲು ಹಿಡಿದು ಹಿಂದಕ್ಕೆ ಜಗ್ಗಿ ಕೆಡುತ್ತಾರೆ ಸ್ನೇಹಿತರೆ ಮಂದಿ ಮಕ್ಳು. ಅಂದ್ರೆ ಆ ಥರ ಎಲ್ಲರಿಗೂ ಇದ್ದಿದ್ದಾರೆ ಇದು. ನಮ್ಮ ಸುತ್ತಮುತ್ತ ಇರ್ತಾರೆ, ನಮ್ಮ ಶತ್ರು ಎಲ್ಲಿರಲ್ಲ ನೋಡಿ, ನಮ್ಮ ಸುತ್ತಮುತ್ತ ಇರ್ತಾರೆ. ನೀವು ಯೂಟ್ಯೂಬು ಓಪನ್ ಮಾಡಿರಂದ್ಮೇಲೆ ಯೂಟ್ಯೂಬ್ನ ವಿಡಿಯೋ ಹಾಕಾಕತ್ತೀರಿ, ಯೂಟ್ಯೂಬ್ ಚಾಲು ಮಾಡಿದ್ಮೇಲೆ ಅವ್ರ ಮಾತಿಗೆ ಇವ್ರ ಮಾತಿಗೆ ಕಿವಿ ಕೊಡಬೇಡಿ. ಯಾಕೆ ಅವ್ರ ಮಾತಿಗೆ ಇವ್ರ ಮಾತಿಗೆ ಕಿವಿ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರಿ ಅಂದ್ರೆ ಆ ಸಮಸ್ಯೆ ನಮಗೆ ಆಗೋದ್ರಿ. ನಾನು 2 ಸಲ ಯೂಟ್ಯೂಬು ಬಂದ್ ಮಾಡಿದ್ರತ್ತಪ್ಪ ಅಂತ ನಿರ್ಧಾರ ಮಾಡೀನಿ. 2 ಸಲ ವಿಡಿಯೋ ಹಾಕೀನಿ, ಯೂಟ್ಯೂಬೇ ಮಾಡಲ್ಲ ಅಂತೇಳಿ. ಎಲ್ಲರೂ ಯೂಟ್ಯೂಬ್ ಮಾಡಲ್ಲ ಅಂತೇಳಿ ನಾನು 10 ಕ್ಷಣನೇ ನನ್ನ ಇದು ನೋಡೋಣ ವಿಡಿಯೋ ನೋಡೋಣ. ಅಕ್ಕ ನೀವು ಯೂಟ್ಯೂಬ್ ಬಿಡಬೇಡಿ ಅಕ್ಕ, ನಿಮ್ಮಿಂದ ನಾವು ಭಾಳ ಕಲ್ತೀವಿ ಅಕ್ಕ, ನಿಮ್ಮಿಂದ ಧೈರ್ಯ ಕಲ್ತೀವಿ, ನಿಮ್ಮನ್ನು ನೋಡಿ ನಾವು ಜೀವನ ಮಾಡಾಕತ್ತೀವಿ, ನಿಮ್ಮನ್ನು ನೋಡಿ ನಾವು ಸ್ಫೂರ್ತಿ ಅಂತೆಲ್ಲರೂ ಇಂಥ ಕಮೆಂಟ್ ಹಾಕಕತ್ತಿರಲ್ಲ. ನನಗೆ ಯೂಟ್ಯೂಬ್ ಬಿಡೋಕ್ಕೂ ಮನಸ್ಸಲ್ಲ. ಅವ್ರು ಹಂಗೆ ಅಂತಾರೆ, ಬಗಳನ್ನ ಎಂದು ಕಚ್ಚಲ್ಲಕ್ಕ, ನೀವು ಹೀಗೆ ಮಾಡಿ ವಿಡಿಯೋ ಮಾಡಿ ಹಾಕಿ ನಾವು ಹಿಂದೆ ಬೆಂಬಲಾಗಿ ಇರ್ತೀವಿ ಅಂತ ಭಾಳ ಮಂದಿ ಕಮೆಂಟ್ ಬಂದವ. ಅದ್ರ ಸಲಾಗ ನಾನು 2 ಸಲ ಯೂಟ್ಯೂಬ್ ಬಂದ್ ಮಾಡ್ತೀನಿ ಅಂತ ವಿಡಿಯೋ ಹಾಕಿದ್ರು ನಾನು ಯೂಟ್ಯೂಬ್ ಬಂದ್ ಮಾಡಿ ಆಗಿಂದಾಗ ಲೈವ್ ಬಂದು ಮುಖಾಂತರ ಹೇಳೀನಿ. ಇವಾಗ ಲೈವ್ ಬರೋಕೆ ಆಗ್ತಾಯಿಲ್ಲ ಸ್ನೇಹಿತರೆ. ನಾನು ಯೂಟ್ಯೂಬ್ ಓಪನ್ ಮಾಡಿ ನಾನು ಲೈವ್ ಮಾಡೋದಂದ್ರೆ ದೊಡ್ಡ ಖುಷಿ ಆಗಿಬಿಡ್ತಿತ್ತು ನೋಡಿ. ಲೈವ್ನಾಗ ಎಲ್ಲರೂ ಅಕ್ಕ ಊಟ ಆಯ್ತಾ ಅಕ್ಕ, ಹಂಗಕ್ಕ ಹಿಂಗಕ್ಕ, ಹಿಂಗೆ ಸಿಸ್ಟರ್ ಎಲ್ಲರೂ ಲೈವ್ ಒಳಗೆ ಜಾಯ್ನ್ ಆಗ್ತಿದ್ರಿ. 20-30 ಲೈಕ್ ಬಿಡ್ತಿದ್ದು ಲೈವ್ ಒಳಗೆ. ಇವಾಗ ನಾನು 6 ತಿಂಗಳು ಆಯ್ತು ಸ್ನೇಹಿತರೆ. 6 ತಿಂಗಳಾಗಲಿಕ್ಕೂ 3 ತಿಂಗಳ ಆಯ್ತು ಲೈವ್ ಮಾಡೋದ್ಬಿಟ್ಟು. ನಾನು ಹೆಚ್ಚು ಕಮ್ಮಿ ಒಂದು 5 ತಿಂಗಳ ಹಾಕಿ ಬಂದಿರ್ಬೇಕು ನೋಡಿ. ನಾನು ಲೈವ್ ಮಾಡಿಲ್ಲ, ಯಾಕಂದ್ರೆ ನೆಟ್ ಸಾಲವಲ್ಲ ಸ್ನೇಹಿತರೆ. ನೆಟ್ಟಿಂದ ಒಂದು ದೊಡ್ಡ ಪ್ರಾಬ್ಲಮ್ ನೋಡಿ. 2.5 GB ನೆಟ್ ಇರ್ತೈತಿ, ಆದ್ರೂ ಸಾಲಲ್ಲ. ಇದೊಂದು ಕರೆನ್ಸಿದೊಂದು ವಜ್ಜೆ ಆಗಿಬಿಟ್ಟೈತಿ, ಕರೆನ್ಸಿ ರೇಟ್ ಏರೈತೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಮಾಡಲೇಬೇಕು. ಏನು ಮಾಡೋಕತ್ತೀವಿ, ಮಾಡಲೇಬೇಕು. ಮತ್ತು ಸ್ನೇಹಿತರೆ, ಅಕ್ಕ ನಿಮ್ಮ ಹಳ್ಳಿ ಒಳಗೆ ನಿಮ್ಮ ಮನ್ಯಾಗ ಯಾರೂ ಏನೂ ಅಂದಿಲ್ಲೇನು ಯೂಟ್ಯೂಬ್ ಮಾಡಿದ್ರಲ್ಲ ಅಂತ ಭಾಳ ಕಮೆಂಟ್ ಅದ್ರ ಬಗ್ಗೆ ಬಂದವು. ನಾನು ಯೂಟ್ಯೂಬ್ ಮಾಡಿದ್ದು ನಾನು ಹೇಳಿಲ್ಲ ಸ್ನೇಹಿತರೆ. ನಾನು ಯೂಟ್ಯೂಬ್ ಓಪನ್ ಮಾಡಿದ್ದಂದ್ರೆ ನಮ್ಮ ವೈನಿಯರ್ ನಾವು ಕೂಡಿ ಓಪನ್ ಮಾಡೀವಿ. ನಾನು ನಮ್ಮ ವೈನಿ ಕೇಳಿ ಒಂದು ವಿಡಿಯೋ ಹಾಕಿದ್ದೀನಿ ರೀ. ನಮ್ಮ ಅಣ್ಣಾಗ ಆಮೇಲೆ ಗೊತ್ತಾಯಿತು, ನಮ್ಮ ಅಣ್ಣ ಏನೂ ಅಂದಿಲ್ರಿ. ಇಲ್ಲಿನೂ ನನ್ನ ಗಂಡ ಮನೆ ಕಡೆನೂ ಗೊತ್ತಾಯಿತು, ಅವರು ಕೂಡ ಯಾರೂ ಏನೂ ಅಂದಿಲ್ಲ. ಅತ್ತೆನೇ ಒಂದು ಸ್ವಲ್ಪ ಅಂದ್ರಿ ಸ್ನೇಹಿತರೆ. ಅತ್ತೆನೋ ಸ್ವಲ್ಪ ಅಂದು ಅತ್ತೆ ಮಾತಿಗೆ ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದೆರಡು ದಿನ ಬೇಜಾರಾಗಿದೆ. ಅತ್ತೆಯರು ಅಂದ ಮಾತಿಗೆ ಬೇಜಾರಾಗಿ ನಾನು ಯೂಟ್ಯೂಬ್ ಬಿಡ್ಬೇಕಂತ 2 ಸಲ ವಿಡಿಯೋ ಬಂದ್ ಮಾಡಿದ್ದೆ. ಈ ಎಲ್ಲ ಸಮಸ್ಯೆ ಇರುವ ಸ್ನೇಹಿತರೆ. ಈಗ ಫ್ಯಾಮ್ಲಿ ಅಂದಮ್ಯಾಗ ನಾವು ಯೂಟ್ಯೂಬ್ ಮಾಡ್ತೀವಿ ಅಂದಾಗ ನಾವು ಇದು ಸೋಷಲ್ ಮೀಡ್ಯಾದಾಗ ವಿಡಿಯೋ ಮಾಡಿ ಹಾಕ್ತೀವಿ ಅಂದ್ರೆ ಎಲ್ಲನೂ ಫೇಸ್ ಮಾಡೋಕೆ ತಯಾರಿರ್ಬೇಕು ಸ್ನೇಹಿತರೆ. ಇಲ್ಲಾಂದ್ರೆ ಯಾರು ಕೊಡಲ್ರಿ. ಇವಾಗ ನನಗೆ ಯೂಟ್ಯೂಬ್ನಿಂದ ₹1 ಬರಲಿ, ನನ್ನ ಸಂಸಾರಕ್ಕೆ ಆಗುತ್ತೆ. ಅದೇ ₹1 ನಾನು ಸ್ವಂತ ದುಡಿದು ವಿಡಿಯೋ ಮಾಡಿ, ನಾನು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ತಮ್ನೇಲು ಟೈಟಲ್ ಹಾಕಿ ಅಪ್ಲೋಡ್ ಮಾಡಿ ನಾನು ಕಷ್ಟಪಟ್ಟಿರ್ತೀನಿ ರೀ. ಅದಕ್ಕೆ ₹1 ನನ್ನ ಶ್ರಮಕ್ಕೆ ₹1 ಸಿಕ್ಕಿರ್ತೈತಿ. ಅದೇ ₹1 ಇನ್ನೊಬ್ಬರ ಮುಂದೆ ಕೊಡುವಂಥ ನನಗೆ ಕೈ ಚಾಚೋದು ಆಗಲ್ಲ ಸ್ನೇಹಿತರೆ. ನಾನು ಇರಲಿಕ್ಕೂ ನನ್ನ ಮನೆ ಒಳಗೆ ಇರ್ಲಿಕ್ಕೆ ನನ್ನ ಮಕ್ಕಳು ಕರ್ಕೊಂಡು ಇದ್ದಿದ್ದಕ್ಕೆ ನಾನು ಜೀವನ ಕಳೀತೀನಿ. ಈಗ ಇಷ್ಟು ದಿನ ಆದರೂ ನನ್ನ ಯಜಮಾನ್ರು ತೀರ್ಕೊಂಡು 4 ವರ್ಷ ಆದರೂ ನನ್ನ ಮಕ್ಕಳು ಕರ್ಕೊಂಡು ಇದ್ದಿದ್ದು ನಾನು ಜೀವನ ಕಷ್ಟ ಕಳೆದು ನಾವು ರೊಕ್ಕ ಕರ್ಕೊಂಡು ಮಾಡ್ಕೊಂಡು ತಿಂತೀವಿ. ಇನ್ನಾದರೂ ನನಗೆ ಯಾರ ಮುಂದೆ ₹1 ಕೈ ಚಾಚಲ್ಲ. ಆ ದೇವ್ರು ಭಗವಂತ ಕೊಡಬೇಕು, ನಾನು ತಿನ್ಬೇಕನ್ನೋ ಆಸೆ ಇದೆ. ಆ ರಾಯಿರದ ನನ್ನಿಂದ ಮನೆ ದೇವ್ರು ಕೊನೆ ಕರ್ಸಿದ್ದಾನೆ. ಎಲ್ಲ ಮಾತಾಗಿದೆ. ಎಲ್ಲರೂ ಪ್ರತಿಯೊಬ್ಬರು ಇರ್ತಾರೆ, ನನಗೆ ಯಾರೂ ಏನು ಮಾಡೋಕ್ಕಲ್ಲ ಸ್ನೇಹಿತರೆ. ಎಲ್ಲರೂ ಅಂತಿರ್ತಾರೆ, ಅನ್ನೋದೇನು ಗಂಟು ಹೋಗಲ್ಲ ಸ್ನೇಹಿತರೆ. ನೀವು ಯೂಟ್ಯೂಬ್ ಮಾಡ್ಬೇಕಂತೀರ ಮಾಡಿ, ಯೂಟ್ಯೂಬ್ ಮಾಡಿ. ಯೂಟ್ಯೂಬ್ ಫಸ್ಟೇ ಮಾಡೋಣ, ಯಾರೂ ಎದೆ ಹೊಡಿಬೇಡಿ, ವ್ಯೂಸ್ ಬರಲ್ಲ. ಯೂಟ್ಯೂಬ್ ಮಾಡೋ ನಾನು ಚೆಕ್ ಮಾಡೋದು, ಬರೀ ವಿಡಿಯೋ ನೋಡೋದು, ಚೆಕ್ ಮಾಡೋದು ವ್ಯೂಸೇ ಬರ್ತಿದ್ದಿಲ್ಲ. ಬರೀ 5, 6 ಬರು. ಅಷ್ಟೊಂದು ಚಾನಲ್ ಓಪನ್ ಮಾಡೋಣ, ಅದಕ್ಕೆ 300 ಹಾಕಿದ್ರು ಬರೀ 300 ಸಬ್ಸ್ಕ್ರೈಬರ್ ಆಗಿದ್ರು ಸ್ನೇಹಿತರೆ. ಅದು ಹೆಂಗೋ ಏನೋ ಅದು ಒಂದು ಹೊತ್ತು. ಮತ್ತು 2ನೇ ಚಾನಲ್ ಇದು ಮಾಡಿದೆ, ಕ್ರಿಯೇಟ್ ಮಾಡಿ 2ನೇ ಚಾನಲ್ ತೆಗೆದೆ. ಅದಕ್ಕೆ 600 ವಿಡಿಯೋ ಹಾಕಿದ್ರು ಬರೀ 200 ಸಬ್ಸ್ಕ್ರೈಬರ್ ಸ್ನೇಹಿತರೆ. ನಾನು ಎಡಿಟಿಂಗ್ ಸರಿಯಾಗಿ ಮಾಡ್ತಿದ್ದಿಲ್ಲ, ತಮ್ನೇಲು ಟೈಟಲ್ಲು ಹಾಕ್ತಿದ್ದಿಲ್ಲ. ಎಲ್ಲನೂ ಅಲ್ಲೇ ತಪ್ಪು ಮಾಡಿದ್ರೆ ಮತ್ತು ಆ ಥರ ಆಗುತ್ತೆ ರೀ. ಯೂಟ್ಯೂಬ್ನಾಗ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ಗೆ ಇಳಿದು ಭಾಳ ಉತ್ತಮ ಅಂತ ಹೇಳ್ತೀನಿ. ಯೂಟ್ಯೂಬ್ನಾಗ ನಮ್ಗೆ ಏನೋ ಗೊತ್ತಿರ್ಲಿಕ್ಕಂದ್ರೆ ಸರ್ಚ್ ಮಾಡಿ ಎಲ್ಲ ತಿಳ್ಕೊಬೇಕು ರೀ. ಮೊದಲು ಯೂಟ್ಯೂಬ್ ಏನು ಅನ್ನೋದು, ಹೆಂಗೆ ವಿಡಿಯೋ ಮಾಡೋದು, ಹೆಂಗೆ ಎಡಿಟಿಂಗ್ ಮಾಡೋದು ಎಲ್ಲ ಪ್ರತಿಯೊಂದು ತಿಳ್ಕೊಂಡು ನೀವು ಯೂಟ್ಯೂಬ್ ಮಾಡಕತ್ತೀರಿ ಅಂದ್ರೆ ನಿಮ್ಗೆ ಜಲ್ದಿ ಸಕ್ಸಸ್ ಸಿಗುತ್ತೆ. ನಾನು 3 ತಿಂಗಳ ಮೋಟಿವೇಶನ್ ಆದರೂ 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರು ಒಂದೇ ದಿನಕ್ಕೆ ಮುಗಿದ ಸ್ನೇಹಿತರೆ. ಮುಗಿದ್ರು ನನಗೆ ಆಗಲಿಲ್ಲ ರೀ. ಯಾಕಂದ್ರೆ ನನಗೆ ಯಾಕೆ ಆಗಲಿಲ್ಲ ಅಂದ್ರೆ ನನಗೆ ಗೊತ್ತಿದ್ದಿಲ್ಲ ಮೋಟಿವೇಶನ್ ಆನ್ ಮಾಡ್ಕೋಬೇಕಂತ ರೀ. 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರ್ ಆದ್ಮ್ಯಾಗ
ಆದ್ಮ್ಯಾಗ ನಾನು ಮೋಟಿವೇಶನ್ ಆನ್ ಮಾಡ್ಕೋಬೇಕು ಅನ್ನೋದು ಗೊತ್ತಿದ್ದಿಲ್ಲ ರೀ. ನಾನು ಹಂಗೆ ನಾನು ಅಂತ ದಡ್ಡತನಕ್ಕೆ ಬಿದ್ದೆ. ಒಬ್ಬರ ಬಾಯಿಲೆ ಕೇಳಿದೆ ಸ್ನೇಹಿತರೆ, ಒಬ್ಬರು ಸಿಸ್ಟರ್ ಬಾಯಿಲೆ ಕೇಳಿದೆ. ಆ ಸಿಸ್ಟರ್ ಹೋಗಿ ನಮಗೆ ಪರಿಚಯದಾಗ ಕರೀರಿ ಅಣ್ಣಾರು ಯೂಟ್ಯೂಬ್ನಾಗ ಎಲ್ಲ ಭಾಳ ಎಲ್ಲ ಗೊತ್ತೈತಿ, ತಿಳುವಳಿಕೆ ಐತೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ, ಎಲ್ಲ ಪೇಮೆಂಟ್ ತೊಗೊಳಕತ್ತಾರ, ಅವ್ರಿಗೆ ಕೇಳ್ತೀನಿ ತಡಿ ಅಂತಂದ್ರಿ. ಆದರೆ ಆತ ಹಚ್ಚಿರಿ ಅಕ್ಕ, ನನಗೇನು ಗೊತ್ತಿಲ್ಲ, ಇದು ಮೋಟಿವೇಶನ್ ಆನ್ ಮಾಡ್ಕೋಬೇಕಂತಾರೆ, ಒಬ್ರು ಆನ್ ಮಾಡ್ಕೊ ಅಂತ, ನನಗೇನು ಗೊತ್ತಾಗವಲ್ದು ಅಂತ ನಾನು ಅಂದೆ. ಅವ್ರು ಬಂದು 2,000 ರೂಪಾಯಿ ಕೊಡ್ರಿ, ನೀವು ಮೋಟಿವೇಶನ್ ಆನ್ ಮಾಡಿಕೊಡ್ತೀನಿ. ಕಂಪ್ಯೂಟ್ರ್ ಬೇಕು ಸಿಸ್ಟರ್, ಕಂಪ್ಯೂಟ್ರ್ ಇದ್ದರೆ ಆಗುತ್ತದು, ಇಲ್ಲಿಕ್ಕಂದ್ರೆ ಆಗಲ್ಲ. ಮತ್ತು ಕಂಪ್ಯೂಟ್ರ್ ಬೇಕಂದ್ರೆ ನಾನು ಹೆಂಗೆ ಮಾಡ್ಬೇಕಪ್ಪ ಅಂತ ಚಿಂತಿಸಿ ಆಯಿತು. 2,000 ರೂಪಾಯಿ ನಾ ಕೊಡೋ ಪರಿಸ್ಥಿತಿಯಾಗೂ ನಾ ಇಲ್ಲ ಸ್ನೇಹಿತರೆ. ನೋಡ್ತಿಲ್ಲ ನನ್ನ ಕಷ್ಟ. 2,000 ರೂಪಾಯಿ ಕೊಡೋದಾಗಲ್ಲ, ನಾನು ಯೂಟ್ಯೂಬೇ ಬಿಡ್ತೀನಿ ಹೊರತಾಗಿ 2,000 ರೂಪಾಯಿ ಕೊಡೋದಾಗಲ್ಲ. ಹೇಳಿ ಸಿಸ್ಟರ್, ನೀವು ನನಗೆ ಅಷ್ಟು ರೊಕ್ಕ ಕೊಡೋದಾಗುತ್ತಾ ಅಂತಂದೆ. ಅವರು ಕೂಡ ಸುಮ್ಮಾದರು, ನನಗೂ ಕೂಡ ಕೊಡೋದಾಗಲ್ಲ. ಹಿಂಗಾಗಿ ಎಷ್ಟೋ ದಿನ ಬೇಜಾರಾತ್ರಿ ಆ ಸಿಸ್ಟರ್ ಮ್ಯಾಗ. ಆದರೂ ಮತ್ತೇನು ಮಾಡ್ಬೇಕು ರೀ, ಬೇಜಾರೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಮಾತಾಡ್ತೀವಿ. ಮತ್ತು ಆಗಿದ್ದು ಮಾತ್ರ ಘಟನೆ, ಅವ್ರಿಗೂ ಮೋಸ ಮಾಡಿದ್ರಂತ್ರಿ. ಅವರು ನಮಗೆ ಮೋಸ ಮಾಡಿದ್ರು ಸಿಸ್ಟರ್ ಅಂತಂದರು. ಅದಕ್ಕೆ ಅವ್ರ ನಂಬರ್ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಿದ್ದೀನಿ ರೀ. ನಾವು ಒಂದಿಷ್ಟು ದಿನ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕ್ಬಿಟ್ಟಿದ್ದೆ. ಮತ್ತು ಅವರು ಮೆಸೇಜ್ ಮಾಡಾಕತ್ರು, ಹಿಂಗಕ್ಕ ಫೋನ್ ಹಚ್ಚಿ ನಾವು ಗೂಗಲ್ ಪಿನ್ ಅಪ್ಲೈ ಮಾಡಬೇಕು, ನೀವು ಹೆಂಗೆ ಮಾಡಿದ್ರಿ ಏನಂತ. ಮತ್ತು ನಾನೇ ಫೋನ್ ಹಚ್ಚಿದೆ, ಯಾಕೆ ಹಿಂಗೆ ಅಂತ ಹೇಳ್ಕೊಟ್ಟೆ. ಯಾಕಂದ್ರೆ ನಮ್ಮ ಕೈಲಿ ಹೆಲ್ಪ್ ಆಗುತ್ತಂದ್ರೆ ಹೆಲ್ಪ್ ಮಾಡ್ಬೇಕು ರೀ. ನಮ್ಮ ಕೈಲಿ ಹೆಲ್ಪ್ ಆದರೆ ಹೆಲ್ಪ್ ಮಾಡಬೇಕು. ಇನ್ನೊಬ್ರಿಗೆ ಮಾತ್ರ ಇನ್ನೊಬ್ರಿಗೆ ಕೆಟ್ಟದು, ಇನ್ನೊಬ್ರು ನೋಡಿ ಹುಡ್ಕೊಂಡದು ಯಾವತ್ತೂ ಮಾಡಬೇಡಿ ಸ್ನೇಹಿತರೆ. ಕುದ್ದೋರಿಗೆ ಕೂಳಂತ, ಮರಿದೋರಿಗೆ ಮಕ್ಕಳಂತ ಶಾಸ್ತ್ರ ಮಾಡ್ಯಾರ ಹಿಂದಕ್ಕೆ ಹಿರಿಯರು. ಆ ಶಾಸ್ತ್ರ ಸುಳ್ಳಾಗಲ್ಲ. ಅದಕ್ಕೆ ಸ್ನೇಹಿತರೆ, ನಮ್ಗೆ ಎಷ್ಟು ಗೊತ್ತಿರ್ತಾ ಅಷ್ಟು ಹಂಚ್ಕೊಳ್ಳಿ. ನಮಗೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ಸುತ್ತಾ ಮಾಡಿ. ಇಲ್ಲಿಕ್ಕೆ ಹೆಲ್ಪ್ ಮಾಡೋಕ್ಕಾಗಲಿಕ್ಕೂ ಅವ್ರಿಗೆ ಇನ್ನೊಂದು ಸ್ವಲ್ಪ ಉರಿ ಬೆಂಕಿಯಾಗ ತುಪ್ಪ ಸುರಿವಿ ಇದು ಮೋಜು ನೋಡೋಕೆ ಹೋಗಬೇಡಿ. ಸುಮ್ಮಿದ್ಬಿಡಿ, ನಿಮ್ಮ ಕೈಯಾಗ ಹೆಲ್ಪ್ ಮಾಡೋಕ್ಕೂ ಸುಮ್ಮಿದ್ಬಿಡಿ. ಅನ್ನೋದ್ರೆ 2,000 ರೂಪಾಯಿ ಕೊಡ್ರಿ, ಹಂಗಂದ್ರೆ ಕಂಪ್ಯೂಟ್ರ್ ಬೇಕು, ಮೋಟಿವೇಶನ್ ಆನ್ ಮಾಡಿಕೊಡ್ತೀನಿ ಅಂದರು. ನಾನು ಇಲ್ಲ ಆಗಲ್ಲಣ್ಣ ಅಂತಂದೆ. ಅವರೇ ಒಬ್ಬರು ಸಿಸ್ಟರ್ನ ಹಚ್ಚಿದ್ದು ನೋಡಿ. ಅವ್ರಿಗೆ ಅಣ್ಣರಿಗೆ ಹಚ್ಚಿದ್ರು. ನಮ್ಗೆ ಅವ್ರ ನಂಬರೇ ತೊಗೊಂಡಿಲ್ಲ ರೀ. ಅವ್ರು ಹಚ್ಚಿದ್ರು, ಇಲ್ಲಿಕ್ಕಂದ್ರೆ ನಿಮ್ಮದು ಎಲ್ಲ ಗೂಗಲ್ ID ಏನು ಕೊಟ್ಟಿರಿ ಎಲ್ಲ ಅವು ಅಕೌಂಟ್ ಇದು ಹೆಸ್ರು ಕೊಡಿ, ನಾನು ಮಾಡಿಕೊಡ್ತೀನಿ ನಿಮ್ಗೆ ಅಂತಂದರು. ನಾನು ಅಕೌಂಟ್ ಹೆಸ್ರು ಕೊಡಬೇಕನ್ನೋದನ್ನ ನಾವು ಅಷ್ಟು ಎಲ್ಲ ಅವ್ರಿಗೆ ಫೋಟೋ ಹೊಡೆದು ಸ್ಕ್ರೀನ್ಶಾಟ್ ಹೊಡೆದು ತೆಗ್ದಿಲ್ಲ, ಅಷ್ಟು ಡಿಲೀಟ್ ಮಾಡಿಬಿಟ್ಟಿನಿ ರೀ. ಡಿಲೀಟ್ ಮಾಡ್ಕೊಂಡು ನಾನು ಬೇಡಪ್ಪ ಈ ಸವಾಸನೆ ಬೇಡ ಅಂತ ಕುಂತೆ. ಮತ್ತು 3 ತಿಂಗಳು ಹೋಯ್ತು ಸ್ನೇಹಿತರೆ. ಅದು ಒಟ್ಟು 6 ತಿಂಗಳು ಆತು ರೀ. ಮತ್ತು 3 ತಿಂಗಳದಾಗ ಎಷ್ಟು ಡಾಲರ್ ಅಕೌಂಟ್ ಆಗ್ತದೆ ರೀ. ಡಾಲರ್ ಅಕೌಂಟ್ ಆಗೋ ಡಾಲರ್ ಚಿನ್ನನೇ ನಾವು ಮೋಟಿವೇಶನ್ ಆನ್ ಮಾಡ್ಕೊಂಡ್ರಿ. ಅದು ನನಗೆ ಗೊತ್ತಿಲ್ಲ. ಮತ್ತು ಹಿಂಗೆ 6 ತಿಂಗಳು ಮುಗಿದಿತ್ತು ರೀ. 7ನೇ ತಿಂಗಳಿತ್ತು. ಹಿಂಗೆ ಸವಿತಾ ಸಿಸ್ಟರ್ ನೋಡಿ, ಸೊಲ್ಲಾಪುರವ್ರು ಗೊತ್ತಿರ್ಬೇಕು ಎಲ್ಲರಿಗೂ. ಸವಿತಾ ಸಿಸ್ಟರ್ಗೆ ಹಿಂಗೆ ನಂಬರ್ ತೊಗೊಂಡು ಫೋನ್ ಹಚ್ಚಿದೆ, ಅಕ್ಕ ಹಿಂಗೆ ಹಾಕತ್ತಿತ್ತು, ನಾ ಹೆಂಗೆ ಮಾಡಬೇಕು ಅನ್ನೋಣ. ನಾ ವಿಡಿಯೋ ಸರ್ಚ್ ಮಾಡಿ ಬಿಡ್ತೀನಿ ರೀ, ನೋಡಿರಿ ಮಾಡ್ಕೊರಿ ಅಂತಂದರು. ಅವ್ರು ಇಟ್ಟು ಫೋನ್ ಕಳ್ಕೊಂಡು ನಾನೇ ವಿಡಿಯೋ ಸರ್ಚ್ ಮಾಡಿ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಹೊಡೆದು ಅವ್ರಿಗೆ ಕಳಿಸಿದೆ. ಕರೆಕ್ಟ್ ಐತಿ ಸಿಸ್ಟರ್, ನೀವು ಭಾಳ ಕಷ್ಟಪಟ್ಟು ಮಾಡಾಕತ್ತೀರಿ, ಮಾಡಿ ಒಳ್ಳೇದಾಗಲಿ, ನಿಮ್ಮ ವಿಡಿಯೋ ನೋಡ್ತಿರ್ತೀನಿ ಅಂತಂದ್ರೆ ಅವರು ಕೂಡ ಖುಷಿ ಆಗುತ್ತೆ ರೀ. ಸವಿತಾ ಸಿಸ್ಟರ್ ಭಾಳ ಒಳ್ಳೆಯವ್ರದ ರೀ. ಇನ್ನು ಮತ್ತು ನಂಗೆ ಏನಾರ ಹೆಲ್ಪ್ ಬೇಕಾದ್ರೆ ಕೇಳ್ತೀನಿ, ಮಾಡ್ತಾರೆ. ಒಬ್ಬರು ಯೂಟ್ಯೂಬರ್ ದೊಡ್ಡ 3 ಲಕ್ಷ ಸಬ್ಸ್ಕ್ರೈಬರ್ ಯೂಟ್ಯೂಬರ್ ನಮಗೆ ಸಪೋರ್ಟ್ ಮಾಡ್ತಾರಂದ್ರೆ ಖುಷಿ ಆಗುತ್ತಲ್ಲ ಸ್ನೇಹಿತರೆ. ಯಾಕಂದ್ರೆ ಅವರು ಸಣ್ಣ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಅನ್ನೋ ಭೇದ ಭಾವ ಅವ್ರ ಮನಸ್ಸಿನಾಗ ಇಲ್ರಿ. ಅವ್ರಿಗೆ ಸೊಕ್ಕಿಲ್ಲ, ದಿಮಾಕಿಲ್ಲ. ಸವಿತಾ ಸಿಸ್ಟರ್ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ಆಗುತ್ತೆ. ಅದು ನಮಗೆ ಹೆಲ್ಪ್ ಮಾಡ್ಯಾರಲ್ಲ, ಇಂಥ ಹೊತ್ತಿನ ತಂಪತ್ತು ನೆನೆಸ್ಬೇಕು ರೀ. ಅವ್ರನ್ನ ಬಿಸಿಲ ನೆನೆಸ್ಬಾರ್ದು. ನನಗೆ ಖುಷಿ ಆಯಿತು. ನನಗೆ 3 ಲಕ್ಷ ಸಬ್ಸ್ಕ್ರೈಬರ್ ಯೂಟ್ಯೂಬರ್ ಸಿಸ್ಟರ್ ಇಷ್ಟು ಸಪೋರ್ಟ್ ಮಾಡ್ಯಾರಂತೆ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಏನಾರಿದ್ರೆ ಮತ್ತು ಇವಾಗ ಪದ್ಮಾ ಅಕ್ಕನ ಕೇಳ್ತಿರ್ತೀನಿ ರೀ. ಪದ್ಮಾ ಅಕ್ಕನೂ ಹೇಳ್ತಿರ್ತಾಳೆ ಅವ್ರ ವಿಡಿಯೋನ. ಪದ್ಮಾ ಅಕ್ಕ ಚಾನಲ್ ನೋಡಿ ಮತ್ತು ಸವಿತಾ ಸಿಸ್ಟರ್ ಓಪನ್ ಮಾಡ್ಯಾರ. ಆದ್ರೆ ಒಳ್ಳೆ ಇದು ಅದ್ರ ಅಕ್ಕ ಇಬ್ಬರು ಒಳ್ಳೆಯವ್ರದಾರೆ. ಅದೇ ಗುಣ ಐತಿ, ಇಬ್ಬರಿಗೆ ಒಂದೇ ಥರ ಗುಣ ಐತಿ. ನನಗೆ ಭಾಳ ಇಷ್ಟ ಆದ್ರೆ ಇಬ್ಬರು ಅಕ್ಕರು. ಮಾತಾಡ್ತಿರ್ತೀನಿ ರೀ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗೈತಿ ಇಲ್ಲೋ ಅಂತ ನೀವೆಲ್ಲರೂ ಕೇಳೋ ಪ್ರಶ್ನೆಗೆ ಉತ್ತರ ಸಿಕ್ತಂತ ನಾನು ಅನ್ಕೋತೀನಿ. ಬೈ ಸ್ನೇಹಿತರೆ, ಎಲ್ಲರಿಗೂ